ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನಿಂದ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ಗಳಲ್ಲಿ PDO, ಗ್ರೂಪ್ ಸಿ, GPSTR, HSTR ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ, ಅದರಲ್ಲಿ ಸಾಮಾನ್ಯ ಕನ್ನಡದ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಆದ್ದರಿಂದ ನನ್ನ ಹಿಂದಿನ ತರಗತಿಯಲ್ಲಿ ನಾನು ಸಾಮಾನ್ಯ ಕನ್ನಡದ ಮೇಲೆ ಚರ್ಚೆ ಮಾಡಿದ್ದೀನಿ. ಆ ತರಗತಿ ನೋಡಿ. ಇವತ್ತಿನ ತರಗತಿ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿರಿ, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ನೋಡಿರಿ, ರೂಢನಾಮಕ್ಕೆ ಉದಾಹರಣೆ ಪದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು. ನೋಡಿರಿ, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮನುಷ್ಯ. ನೋಡಿರಿ, ಮನುಷ್ಯ ಇದೆಲ್ಲ ಇದೊಂದು ರೂಢನಾಮಕ್ಕೆ ಉದಾಹರಣೆಯಾಗಿದೆ. ಯಾಕಂದರೆ ನಾವು ಪ್ರಾಚೀನ ಕಾಲದಿಂದ ಮನುಷ್ಯ ಅಂತಲೇ ಕರಿತೀವಿ. ಆದರೆ ನಾವು ಮನುಷ್ಯಗೆ ಹೆಸರಿಟ್ಟಾಗ ಅದು ಅಂಕಿತ ನಾಮ ಆಗುತ್ತೆ. ನೆನಪಿರಲಿ, ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ. ರೂಢನಾಮಕ್ಕೆ ಉದಾಹರಣೆ ಮನುಷ್ಯ. ಹಾಗಾದರೆ ಮನುಷ್ಯಗೆ ನಾವು ಎಕ್ಸಾಂಪಲ್ ಈಗ ರಾಜು ಅಂತ ಆಗಲಿ, ಸಂತೋಷ್ ಅಂತ ಆಗಲಿ, ಆ ಥರ ಹೆಸರಿಟ್ಟಾಗ ಅದು ಅಂಕಿತ ನಾಮಕ್ಕೆ ಉದಾಹರಣೆ ಆಗುತ್ತೆ. ನೆನಪಿರಲಿ, ಕನ್ಫ್ಯೂಸ್ ಮಾಡ್ತಾನೆ. ಮನುಷ್ಯ ಅನ್ನೋದು ರೂಢನಾಮಕ್ಕೆ ಉದಾಹರಣೆ ಆಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅದೇ ರೀತಿ ಕಾವೇರಿ ಅಂತ ಇದೆಯಲ್ಲ, ಇದೊಂದು ಅಂಕಿತ ನಾಮಕ್ಕೆ ಉದಾಹರಣೆ. ನೋಡಿರಿ, ಈಗ ತಾನು ಹೇಳಿದ್ದೀನಿ, ಕಾವೇರಿ ಇದೆಯಲ್ಲ, ಇದೊಂದು ಅಂಕಿತ ನಾಮಕ್ಕೆ ಉದಾಹರಣೆ ಆಗಿದೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಕಾವೇರಿ ಅಂಕಿತ ನಾಮ. ಹಾಗಾದರೆ ಕಾವೇರಿ ನದಿ ಅನ್ನೋದು ಇದು ಕೂಡ ಅಂಕಿತ ನಾಮ. ಹಾಗಾದರೆ ಜಸ್ಟ್ ನದಿ ಅಂತ ಕೇಳಿರೋದೊಂದು ರೂಢನಾಮಕ್ಕೆ ಉದಾಹರಣೆ. ನೆನಪಿರಲಿ, ಕಾವೇರಿ ಅನ್ನೋದು ಅಂಕಿತ ನಾಮ. ಅದೇ ಇಲ್ಲಿ ಇದೆ ನೋಡಿರಿ, ವ್ಯಾಪಾರಿ. ನೋಡಿರಿ, ವ್ಯಾಪಾರಿ ಇದೆಲ್ಲ ಇದೊಂದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ನೋಡಿರಿ, ವ್ಯಾಪಾರಿ ಇದೆಲ್ಲ ಅದೊಂದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ನೆನಪಿರಲಿ, ಮನುಷ್ಯ ಎಂಬುದು ರೂಢನಾಮ, ಕಾವೇರಿ ಎಂಬುದು ಅಂಕಿತ ನಾಮ, ವ್ಯಾಪಾರಿ ಅನ್ನೋದು ಅನ್ವರ್ಥನಾಮ. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ನೋಡಿರಿ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನೋಡಿರಿ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಜೋಡಿ ನುಡಿ, ದಿರುಕ್ತಿ, ಅನುಕರಣವಯ, ಭಾವಸೂಚಕವಯ. ನೋಡಿರಿ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ದಿರುಕ್ತಿ. ನೋಡಿರಿ, ದಿರುಕ್ತಿ ಅಂದರೆ ನಾವು ಒಂದೇ ಪದವನ್ನು ಎರಡು ಸಾರಿ ಬಳಸ್ತೀವಿ. ಎಕ್ಸಾಂಪಲ್, ಇದು ಬಟ್ಟ ಬಯಲು ಅಂತಂದರೆ ಇದನ್ನು ನಾವು ಬಯಲು. ನೋಡಿರಿ, ಬಯಲು ಅಂತ ಬರಿಬೋದಲ್ಲ ಸ್ನೇಹಿತರೆ. ನೋಡಿರಿ, ಬಟ್ಟ ಬಯಲು ಪದವನ್ನು ನಾವು ಬಯಲು ಹಾಗಂದರೆ ಇಲ್ಲಿ ನೋಡಿರಿ, ಇಲ್ಲಿ ಎರಡು ಬಾರಿ ಪದಗಳನ್ನು ಬಳಸಿದ್ದೇವೆ. ಆದ್ದರಿಂದ ಇದೊಂದು ದಿರುಕ್ತಿ ಉದಾಹರಣೆಯಾಗಿದೆ. ನೋಡಿರಿ, ಬಟ್ಟ ಬಯಲನ್ನು ನಾವು ಬಯಲು ಅಂತ ಎರಡು ಬಾರಿ ಬಳಸಿದ್ದೇವೆ. ಆದ್ದರಿಂದ ಬಟ್ಟ ಬಯಲು ಎಂಬ ಪದವು ದಿರುಕ್ತಿಗೆ ಉದಾಹರಣೆಯಾಗಿದೆ. ಭಾಳ ಸಲ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ. ಇದರಂತೂ ಎಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ. PC, PSI ಆಗಲಿ ಯಾವುದೇ ಎಕ್ಸಾಮ್ ಬರ್ರಿ, ಈ ಕ್ವಶನ್ ಇದ್ದೇ ಇರುತ್ತೆ. ನೋಡಿರಿ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ. ಆಪ್ಷನ್ ನೋಡಿರಿ, ಬಾದಾಮಿ ಶಾಸನ, ಹಲ್ಮಡಿ ಶಾಸನ, ಬೇಲೂರು ಶಾಸನ, ತಾಳಗುಂದ ಶಾಸನ. ನೋಡಿರಿ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ಹಲ್ಮಡಿ ಶಾಸನ. ನೋಡಿರಿ, ಹಲ್ಮಡಿ ಶಾಸನದಿಲ್ಲ, ಇದು ಕನ್ನಡ ಅತ್ಯಂತ ಪ್ರಾಚೀನ ಶಾಸನ. ನೋಡಿರಿ, ಇದರ ಕಾಲ 450. ನೆನಪಿರಲಿ, ಕ್ರಿಸ್ತಶಕ 450ರಲ್ಲಿ ಹಲ್ಮಡಿ ಶಾಸನ ದೊರೆಯುತ್ತದೆ. ಇದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನವಾಗಿದೆ. ನೆನಪಿರಲಿ. ಅದೇ ರೀತಿ ಇನ್ನು ಒಂದು ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಸಲ ಗ್ರೂಪ್ ಸಿ ಎಕ್ಸಾಮ್ನ ಕ್ವಶನ್ ಕೇಳಿದ, ಹಲ್ಮಡಿ ಶಾಸನವು ಎಂಥ ಶಾಸನವಾಗಿದೆ. ನೋಡಿರಿ, ಹಲ್ಮಡಿ ಶಾಸನ ಇದೆಲ್ಲ, ಇದೊಂದು ಎಂಥ ಶಾಸನದ ಕ್ವಶನ್ ಕೇಳ್ತಾ ಬರ್ತಾನೆ. ಇದೊಂದು ದಾನದತ್ತಿ ಶಾಸನವಾಗಿದೆ. ನೆನಪಿರಲಿ, ಹಲ್ಮಡಿ ಶಾಸನ ಇದೆಲ್ಲ ಅಂದದು ದಾನದತ್ತಿ ಶಾಸನ. ನೆನಪಿರಲಿ, ನೋಟ್ ಮಾಡ್ಕೊರಿ. ಗ್ರೂಪ್ ಸಿ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ. ಹಲ್ಮಡಿ ಶಾಸನ ಒಂದು ದಾನದತ್ತಿ ಶಾಸನವಾಗಿದೆ. ನೆನಪಿರಲಿ, ಇದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ. ಇದು ಕದಂಬರ ಕಾಲದಲ್ಲಿ, ಕಾಕುಸ್ತವರ್ಮನ ಕಾಲದಲ್ಲಿ ರಚನೆಯಾಗಿದೆ. ಇದರ ಕಾಲ 450. ನೆನಪಿರಲಿ, ಇಷ್ಟೆಲ್ಲ ವಿಚಾರ ಹಲ್ಮಡಿ ಶಾಸನದ ಬಗ್ಗೆ ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಜೀನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಗಳಿವೆ. ನೋಡಿರಿ, ಜೀನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಗಳಿವೆ. ಇದನ್ನು GPSTR ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡಿರಿ, ಶ್ರೀ ವಿಜಯ, ಶಿವಕೋಟ್ಯಾಚಾರ್ಯ, ಗುಣನಂದಿ, ಪಂಪ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಜೀನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಗಳಿವೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಂಪ. ನೋಡಿರಿ, ಪಂಪನ ಜೀವನ ವಿವರಗಳಿವೆ. ಅದು ಎಲ್ಲಿ ಅಂದರೆ ಜೀನವಲ್ಲಭನ ಶಾಸನದಲ್ಲಿ. GPSTR ಪರೀಕ್ಷೆ. ನೋಡಿರಿ, ಇದೇ ಕ್ವಶನ್ GPSTR ಎಕ್ಸಾಮಲ್ಲಿ ಕೇಳಿದ್ದಾನೆ. ನೆನಪಿರಲಿ, ನೋಟ್ ಮಾಡ್ಕೊರಿ. ನೋಡಿರಿ, GPSTR ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ಜೀನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ಚರಿತ್ರೆ ಇದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು ಪಂಪಂದು. ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು. ನೋಡಿರಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು. ಆಪ್ಷನ್ ನೋಡಿರಿ, ಶ್ರೀ ವಿಜಯ, ರನ್ನ, ನಾಗಚಂದ್ರ, ಪಂಪ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ
ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು? ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಂಪ. ನೋಡ್ರಿ ಪಂಪನಿಂದ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ, ನೆನಪಿರ್ರಿ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಪ್ರಾರಂಭವಾಗಿದ್ದು ಪಂಪ ಮಹಾಕವಿಯಿಂದ ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದವರು. ನೋಡ್ರಿ ಈ ಕ್ವಶನ್ ಅಂತೂ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಇದು ನಮ್ಮ ಜೀವನಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ನೋಡ್ರಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದವರು ಯಾರು? ನೋಡ್ರಿ ನಿಮಗೆ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಮಾಡಿ. ಶ್ರೀ ವಿಜಯ, ರನ್ನ, ನಾಗಚಂದ್ರ, ಪಂಪ. ನೋಡ್ರಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಎಂದು ಹೇಳಿದವರು. ನೋಡ್ರಿ ಇಲ್ಲಿ ಆಪ್ಷನ್ ಇಲ್ಲ, ಪ್ರಿಂಟಲ್ಲಿ ಮಿಸ್ಟ್ ಆಗಿದೆ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪುರಂದಾಸರು. ನೆನಪಿರಲಿ ನೋಡ್ರಿ, ಪುರಂದಾಸರದಾರಲ್ಲ ಇವರು ಹೇಳಿರುತ್ತಾರೆ, ನೆನಪಿರಲಿ. ಪುರಂದರ ದಾಸರು ನೆನಪಿರಲಿ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಎಂದು ಹೇಳಿದವರು ಪುರಂದಾಸರು. ನೆನಪಿರಲಿ. ಇಲ್ಲಿ ಆಪ್ಷನಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಡ್ರಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪರೆಂದು ಹೇಳಿದವರು ಪುರಂದಾಸರು. ಇವರು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ನೆನಪಿರಲಿ. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ನೋಡ್ರಿ ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ. ನೋಡ್ರಿ ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ. ನೋಡ್ರಿ ಆಪ್ಷನ್ ನೋಡ್ರಿ ನಿಷೇಧಾರ್ಥಕ, ಪ್ರಶ್ನಾರ್ಥಕ, ನಿಶ್ಚಯಾರ್ಥಕ, ಯಾವುದೂ ಅಲ್ಲ. ನೋಡ್ರಿ ಹೋಗಕೂಡದು. ನೋಡ್ರಿ ನಾವು ಆಜ್ಞೆ ಮಾಡ್ತೀವಿ ಇನ್ನು ಹೋಗಬೇಡಲ್ಲೇ, ಆ ಥರ ಹೋಗಕೂಡದು ಎಂಬುದು ಯಾವ ಕ್ರಿಯಾಪದಕ್ಕೆ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನಿಷೇಧಾರ್ಥಕ. ನೋಡ್ರಿ ನಿಷೇಧಾರ್ಥಕ ಅಂದರೆ ನಾವು ನಿಷೇಧ ಇರ್ತೀವಿ, ಅಲ್ಲಿ ಹೋಗಬೇಡ, ಹೋಗಕೂಡದು ಎಂಬುದು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ನೆನಪಿರಲಿ. ಇಲ್ಲಿ ನಾವು ನಿಷೇಧ ಹೇರ್ತೀವಿ, ಆದ್ದರಿಂದ ಅದು ನಿಷೇಧಾರ್ಥಕ ಕ್ರಿಯಾಪದವಾಗಿದೆ. ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ ಅಮೂರ್ತ ಎಂದರೆ, ನೋಡ್ರಿ ಅಮೂರ್ತ ಎಂದರೆ ಕೆಟ್ಟ ಮುಹೂರ್ತ, ಅಮೂಲ್ಯ, ಆಕಾರವಿರುವ, ಆಕಾರವಿಲ್ಲದ. ನೋಡ್ರಿ ಅಮೂರ್ತ ಅಂದರೆ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಕಾರವಿಲ್ಲದ. ನೋಡ್ರಿ ಅಮೂರ್ತ ಎಂದರೆ ಆಕಾರವಿಲ್ಲದ. ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಉರಿಯ ನಾಲಿಗೆ, ಇದು ಯಾರ ಕೃತಿ? ನೋಡ್ರಿ ಇದನ್ನು ಕೂಡ GPS ಟೆಲ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ನೋಡ್ರಿ GPS ಟೆಲ್ ಎಕ್ಸಾಮಲ್ಲಿ ಕೇಳಿದ್ದಾನೆ, FDಯಲ್ಲಿ ಕೇಳಿದ್ದಾನೆ. ನೋಡ್ರಿ FDಯಲ್ಲಿ ಕೇಳಿದ್ದಾನೆ. ನೋಡ್ರಿ ಉರಿಯ ನಾಲಿಗೆ ಇದು ಯಾರ ಕೃತಿಯಾಗಿದೆ? ಆಪ್ಷನ್ ನೋಡ್ರಿ P ಲಂಕೇಶ್, UR ಅನಂತಮೂರ್ತಿ, ರಾಮಚಂದ್ರ ಶರ್ಮ, ಕೀರ್ತಿನಾಥ್ ಕುರ್ತಕೋಟಿ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೀರ್ತಿನಾಥ್ ಕುರ್ತಕೋಟಿ. ನೋಡ್ರಿ ಕೀರ್ತಿನಾಥ್ ಕುರ್ತಕೋಟಿಯವರ ಪ್ರಸಿದ್ಧ ಕೃತಿ ಇದು ಉರಿಯ ನಾಲಿಗೆ. ನೋಡ್ರಿ ಇದನ್ನು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಉರಿಯ ನಾಲಿಗೆ ಕೃತಿ ಕೀರ್ತಿನಾಥ್ ಕುರ್ತಕೋಟಿಯವರಿಗೆ ಸಂಬಂಧಿಸಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಸ್ನೇಹಿತರೆ 7 ಕೆರೆ ನೀರು ಕುಡಿಸು. ನೋಡ್ರಿ 7 ಕೆರೆ ನೀರು ಕುಡಿಸು, ಇದರ ಅರ್ಥ ಈ ಗಾದೆ ಅರ್ಥ ನೋಡ್ರಿ 7 ಕೆರೆ ನೀರನ್ನು ತೂರಿಸು, 7 ಊರುಗಳ ನೀರು ಕುಡಿಸು, ಬಹಳ ಕಷ್ಟಪಡು, ನೀರು ಕುಡದೆ ಸಾಯಿಸು. ನೋಡ್ರಿ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ರಿ 7 ಕೆರೆ ನೀರು ಕುಡಿಸು ಪದ ಅರ್ಥ ಅಂದರೆ ನೋಡ್ರಿ ಬಹಳ ಕಷ್ಟ ಕೊಡು. ನೋಡ್ರಿ 7 ಕೆರೆ ನೀರು ಕುಡಿಸೋ ಪದ ಅರ್ಥ ಬಹಳ ಕಷ್ಟ ಕೊಡು, ಇದು ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ. ನೋಡ್ರಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮೊದಲ ಆಪ್ಷನ್ನೇ ಕನ್ನಡ ಕೊಟ್ಟಿದ್ದಾನೆ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ನೋಡ್ರಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಆಪ್ಷನಲ್ಲಿ ನೋಡ್ರಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು. ನೋಡ್ರಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಅಂತ ನಾವು ಯಾವುದನ್ನು ಕರೀತು ಅಂತ ಭಾಳ ಸರಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡ್ರಿ ಇದಕ್ಕೆ ಸರಿ ಉತ್ತರ ಅಂದರೆ ತಮಿಳು. ನೋಡ್ರಿ ತಮಿಳಿದೆಲ್ಲ ಇದು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ. ನೆನಪಿರಲಿ. ನೋಡ್ರಿ ಭಾಳ ಸರಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ ತಮಿಳು, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ. ನೋಡ್ರಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ. ಆಪ್ಷನ್ ನೋಡ್ರಿ ಕ್ರಿಯಾತ್ಮಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಪ್ರಸ್ತಾವನಾ ವಾಕ್ಯ, ಯಾವುದೂ ಅಲ್ಲ. ನೋಡ್ರಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ ಅಂದರೆ ಇದೊಂದು ನಿಷೇಧಾರ್ಥ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ನೆನಪಿರ್ರಿ, ಯಾಕಂದರೆ ಇದೊಂದು ಹೈಸ್ಕೂಲ್ ಬುಕ್ಕಿಂದ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ. ಹೈಸ್ಕೂಲ್ ಬುಕ್ಕಲ್ಲಿ ಇದೇ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ನೋಡ್ರಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಒಂದು ನಿಷೇಧಾರ್ಥ ವಾಕ್ಯಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ನೋಡ್ರಿ ಕನ್ನಡ ವರ್ಣಮಾಲೆ ಇರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆಪ್ಷನ್ ನೋಡ್ರಿ 8, 10, 12, 14. ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ 10. ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿ 10 ಮಹಾಪ್ರಾಣಾಕ್ಷರಗಳು ಇದಾವೆ, ನೆನಪಿರಲಿ. ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಮಹಾಪ್ರಾಣಾಕ್ಷರಗಳು
10 ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಅಯ್ಯೋ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ನೋಡ್ರಿ, ಅಯ್ಯೋ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ನೋಡ್ರಿ. ಆಪ್ಷನ್ ನೋಡ್ರಿ, ಅನುಕರಣಾವಯ, ಸಂಬಂಧ ಸೂಚಕವಯ, ಭಾವಸೂಚಕವಯ, ಯಾವುದೂ ಅಲ್ಲ. ನೋಡ್ರಿ, ಅಯ್ಯೋ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು. ಯಾಕಂದರೆ ನಾವಲ್ಲಿ ಅಯ್ಯೋ ಎಂಬುದು ನಮ್ಮ ಭಾವನೆ ಕರಗುತ್ತದೆ, ಯಾಕಂದರೆ ಅಲ್ಲಿ ನಮ್ಮ ಭಾವನೆ ವ್ಯಕ್ತವಾಗುತ್ತದೆ. ನೋಡ್ರಿ, ಅಯ್ಯೋ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭಾವಸೂಚಕವಯ. ನೋಡ್ರಿ, ಭಾವಸೂಚಕವಯಕ್ಕೆ ಉದಾಹರಣೆಯಾಗಿದೆ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ಭಾವಸೂಚಕ. ಯಾಕಂದರೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತೇವೆ. ಆದ್ದರಿಂದ ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಅಯ್ಯೋ ಮಗು ಬಿದ್ದೇ ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ಭಾವಸೂಚಕವಯಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು. ನೋಡ್ರಿ, ಇದನ್ನು ಲಾಸ್ಟ್ ಟೈಮ್ FDಯಲ್ಲಿ ಕೇಳಿದ್ದಾನೆ. ಇದೇ ಕ್ವಶನ್ FDಯಲ್ಲಿ ಕೇಳಿದ್ದಾನೆ, FD ಪರೀಕ್ಷೆಯಲ್ಲಿ ಕೇಳಿದ್ದಾನೆ, ನೆನಪಿರಲಿ. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಮಾಯ, ಐಒ, ಅಮ್ಮಹ, ಕ್ಷಳ. ನೋಡ್ರಿ, ಕನ್ನಡ ವರ್ಣಮಾಲೆಯಿರುವ ಸಂಧ್ಯಾಕ್ಷರ ಸಂಖ್ಯೆ ಅಂದರೆ ನೋಡ್ರಿ, ಸಂಧ್ಯಾಕ್ಷರ ಸಂಖ್ಯೆ ಅಂತ ಕೇಳ್ಬೋದು. ನೋಡಿರಿ, ಸಂಧ್ಯಾಕ್ಷರ ಕನ್ನಡ ವರ್ಣಮಾಲೆ 2 ಅದಾವು, ನೆನಪಿರಲಿ. ನೋಡ್ರಿ, 2 ಅದಾವು. ಅವು ಯಾವುವು ಅಂತ ಕೇಳಿದರೆ ನೋಡ್ರಿ, ಒಂದು ಐ ಮತ್ತು ಓ. ನೋಡ್ರಿ, ಇವು ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು, ನೆನಪಿರಲಿ. ಸಂಧ್ಯಾಕ್ಷರಗಳು ಐಒ ಅವು 2 ಅದಾವು ಅಂತ ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. ಕನ್ನಡ ವರ್ಣಮಾಲೆಯಿರುವ ಸಂಧ್ಯಾಕ್ಷರಗಳ ಸಂಖ್ಯೆ 2, ಅದು ಐ ಮತ್ತು ಓ, ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ, ತಸ್ಕರ ಎಂದರೆ. ನೋಡ್ರಿ, ತಸ್ಕರ ಎಂದರೆ ಭಾಸ್ಕರ, ಕಳ್ಳ, ದಿವಾಕರ, ತಕ್ಕಲಿ. ನೋಡ್ರಿ, ತಸ್ಕರ ಎಂದರೆ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕಳ್ಳ. ನೋಡ್ರಿ, ತಸ್ಕರ ಅರ್ಥ ಕಳ್ಳ. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ತಸ್ಕರ ಎಂದರೆ ಕಳ್ಳ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಭಾಷಾವಿಜ್ಞಾನದ ಮೂಲತತ್ವಗಳ ಕೃತಿಯನ್ನು ರಚಿಸಿದವರು. ನೋಡ್ರಿ, ಭಾಷಾವಿಜ್ಞಾನದ ಮೂಲತತ್ವಗಳ ಕೃತಿಯನ್ನು ರಚಿಸಿದವರು ಕುಶಲಪ್ಪ ಗೌಡ, ಕುವೆಂಪು, ಚಿದಾನಂದಮೂರ್ತಿ, ರಾಜೇಶ್ವರಿ. ನೋಡ್ರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಭಾಷಾವಿಜ್ಞಾನ ಮೂಲತತ್ವಗಳ ಕೃತಿಯನ್ನು ರಚಿಸಿದವರು. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚಿದಾನಂದಮೂರ್ತಿ. ನೋಡ್ರಿ, ಚಿದಾನಂದಮೂರ್ತಿ ಅದಾರಲ್ಲ, ಇವರು ಭಾಷಾವಿಜ್ಞಾನದ ಮೂಲತತ್ವಗಳ ಕೃತಿಯನ್ನು ರಚನೆ ಮಾಡಿರ್ತಾರೆ. ಇದು ಕೂಡ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಇದೇ ಕೂಡ GPST ಆಗಿದೆ, ಗ್ರೂಪ್ ಸಿ ಆಗಿದೆ, PDO ಎಕ್ಸಾಮಲ್ಲೂ ಕೂಡ ಒಂದ್ಸಲ ಕೇಳಿದ್ದಾನೆ, ನೆನಪಿರಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಸ್ವತಂತ್ರವಾಗಿ ಉಚ್ಚರಿತವಾಗುವ ಅಕ್ಷರಗಳು ಹೇಗೆ ಕರೆಯುತ್ತಾರೆ. ನೋಡ್ರಿ, ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವ ಅಕ್ಷರಗಳನ್ನು ಏನೆಂದು ಕರೀತಾರೆ ಅಂತ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡ್ರಿ, ಯೋಗವಾಹ, ಸ್ವರಗಳು, ವ್ಯಂಜನ, ಪ್ಲುತ. ನೋಡ್ರಿ, ಸ್ವತಂತ್ರವಾಗಿ ಉಚ್ಚಾರವಾಗುವ ಅಕ್ಷರಗಳನ್ನು ಏನಂತ ಕರೀತಾರೆ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಸ್ವರ. ನೋಡ್ರಿ, ಸ್ವರಕ್ಕೆ ನಾವು ಸ್ವರವನ್ನು ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಬಳಸ್ತೀವಿ, ನೆನಪಿರಲಿ. ಆದರೆ ವ್ಯಂಜನಕ್ಕೆ ಸ್ವರ ಬೇಕೇ ಬೇಕು. ಆದ್ದರಿಂದ ಸ್ವತಂತ್ರವಾಗಿ ಉಚ್ಚಾರವಾಗುವ ಸ್ವರ ಅಕ್ಷರ ಅಂದರೆ ಅದು ಸ್ವರಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ನೋಡ್ರಿ, KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡ್ರಿ, ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ. ನೋಡ್ರಿ, KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡ್ರಿ, ಅದಕ್ಕೆ ಸರಿಯಾದ ಉತ್ತರ ಅಂದರೆ ದುಂಡು ಮಲ್ಲಿಗೆ. ನೋಡ್ರಿ, ದುಂಡು ಮಲ್ಲಿಗೆಗೆ ಪಂಪ ಪ್ರಶಸ್ತಿ ದೊರೆತಿದೆ, ನೆನಪಿರಲಿ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಮೈಸೂರು ಮಲ್ಲಿಗೆ ಅವ್ರು ಫೇಮಸ್ ಇದ್ದರೂ ಕೂಡ ಅವರಿಗೆ ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ ದೊರೆತಿದೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ನೋಡಿ ಸ್ನೇಹಿತರೆ, ಕೊನೆಯ ಪ್ರಶ್ನೆ, ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ. ನೋಡ್ರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಪೊನ್ನ, ರನ್ನ, ನಾಗಚಂದ್ರ, ಜನ್ನ. ನೋಡಿ, ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅಭಿನವ ಪಂಪ ಎಂದು ನನ್ನನ್ನು ಕರೆದುಕೊಂಡ ಕವಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ನಾಗಚಂದ್ರ. ನೋಡಿರಿ, ನಾಗಚಂದ್ರ ನಾವು ಅವನೇ ಸ್ವತಃವಾಗಿ ತನ್ನನ್ನು ಅಭಿನವ ಪಂಪ ಎಂದು ಕರೆದುಕೊಳ್ಳುತ್ತಾನೆ. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ. ಅಭಿನವ ಪಂಪ, ನಾಗಚಂದ್ರ, ಇಷ್ಟೆಲ್ಲ ವಿಚಾರ ನೆನಪಿರಲಿ. ಇಷ್ಟೆಲ್ಲ ವಿಚಾರಗಳನ್ನು ಸ್ನೇಹಿತರೆ ನೀವು ಕನ್ನಡ ಅಂತ ಬಂದಾಗ ಪ್ರಮುಖವಾಗಿ ತಿಳಿದಿರಲೇಬೇಕು. ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ ಆಗಲಿ, PDO ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ 35 ಮಾರ್ಕ್ಸ್ ಕನ್ನಡ ಕೇಳ್ತಾನೆ. ಆದ್ದರಿಂದ ಕನ್ನಡ ಭಾಳ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಮತ್ತು ಹಿಂದಿನ ತರಗತಿ ನಾನು ಇತಿಹಾಸದ ಮೇಲೆ, ಭೌಗೋಳಶಾಸ್ತ್ರ, ಸಂವಿಧಾನದ ಮೇಲೆ ಚರ್ಚೆ ಮಾಡಿದ್ದೀನಿ. ಆ ತರಗತಿಯನ್ನು ನೋಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ